ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಯಸ್ತೀನಿ. ಈಗ ಆತ್ಮ ಪ್ರತಿಯೊಬ್ಬರು ಹೇಳಿದ್ರಿ, ಆಧ್ಯಾತ್ಮ ಕಡೆ ಬಂದರೆ ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂತ ತಿಳ್ಕೊಂಡ್ರಿ. ಆತ್ಮದ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ದೇಹ ಹೇಗೆ ರಚನೆ ಆಗಿದೆ ಅಂತ ನೋಡಬೇಕು. ಪ್ರತಿಯೊಬ್ಬರಲ್ಲೂ ತಲೆ, 2 ಕಣ್ಣು, ಬಾಯಿ, 2 ಕೈ, ಕಾಲುಗಳು, ದೇಹ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಆತ್ಮ ಹೊರಗಿದೆಯಾ ಒಳಗಿದೆಯಾ ಅಂತ ನಮಗೆ ಎಲ್ಲರಲ್ಲೂ ಒಂದು ಡೌಟ್ ಬರುತ್ತೆ. ಏಕೆಂದರೆ ಆತ್ಮ ಒಳಗಿದೆಯಾ ಹೊರಗಿದೆಯಾ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಈಗ ಅದಕ್ಕೂ ಮುಂಚೆ ಒಂದು ಮನಸ್ಸು ಬಗ್ಗೆ ತಿಳ್ಕೊಳ್ಳೋಣ. ಮೈಂಡು ಪ್ರತಿಯೊಬ್ಬರಲ್ಲೂ ಒಂದು ಮೈಂಡ್ ಇದೆ. ಎಲ್ಲಿದೆ ಮೈಂಡು? ಮೈಂಡ್ ಅಂದರೆ ನಾವು ಮನಸ್ಸಲ್ಲಿ ನಾವು ಏನಾದ್ರು ಒಂದು ಅಂದ್ಕೊಂಡ್ರೆ ಅದು ನಮ್ಮ ಬ್ರೈನ್ಗೆ ಇನ್ಫಾರ್ಮೇಷನ್ನಾಗಿ ಹೋಗುತ್ತೆ, ಅಲ್ಲಿಂದ ಕ್ರಿಯೆಯಾಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ಮೈಂಡ್ ಈಸ್ ಎ ಅನ್ವಿಸಿಬಲ್, ಇಟ್ ರಿಲೇಟೆಡ್ ವಿತ್ ಅದು ಬ್ರೈನ್. ಹಾಗಾಗಿ ಮೈಂಡ್ ಅನ್ನೋದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅದು ನಾವು ಏನು ಅಂದ್ಕೊಂತೀವಿ ಅದು ಬ್ರೈನಿಗೆ ಹೋಗಿ ಅಲ್ಲಿಂದ ಕ್ರಿಯೆಯಾಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಆತ್ಮ ಅನ್ನೋದಿದೆ. ಎಲ್ಲಿದೆ ಆತ್ಮ? ಆತ್ಮ ಅನ್ನೋದು ಬಂದು ನಮ್ಮ ಒಳಗಡೆ ಇರಲ್ಲ. ನಮ್ಮ ಆತ್ಮ ಅನ್ನೋದು ದೇಹದ ಸುತ್ತ ಇರುತ್ತೆ. ಅದನ್ನು ನೀವು ನೋಡ್ಬೋದು. ನಾವೆಲ್ಲ ಪ್ರೈಮರಿ ಸ್ಕೂಲ್ನಲ್ಲೇ ಓದಿರ್ತೀವಿ. ಪ್ರತಿಯೊಬ್ಬನ ಮನುಷ್ಯನ ಸುತ್ತ ವಿದ್ಯುತ್ ಅಯಸ್ಕಾಂತೀಯ ಶಕ್ತಿ ಸುತ್ತುತ್ತಿರುತ್ತದೆ ಅಂತ ಆಲ್ರೆಡಿ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಹಾಗಾಗಿ ಸೈಂಟಿಫಿಕ್ಲಿ ಪ್ರೂವ್ ಆದಮೇಲೆ ನೀವು ಇದನ್ನು ಈಗ ಹೊಸದಾಗಿ ನೋಡ್ಬೋದು. ಪ್ರತಿಯೊಬ್ಬರು ಕ್ರಿಲಿಯನ್ ಫೋಟೋಗ್ರಫಿ ಹೊಡೆದ್ರೆ ನಿಮ್ಮ ಆತ್ಮನ ನೀವು ನೋಡ್ಬೋದು. ಪ್ರತಿಯೊಬ್ಬರು ಕ್ಲಿಯರ್ ಫೋಟೋಗ್ರಫಿ ಹೊಡೆದಾಗ ನಿಮ್ಮ ಆತ್ಮನ ನೀವು ನೋಡ್ಬೋದು. ಅದು ಹೇಗಿರುತ್ತಪ್ಪ ಅಂದರೆ ಕ್ಲಿಯರ್ ಫೋಟೋಗ್ರಫಿ ನಿಮಗೆ ಈ ರೀತಿ ಇರುತ್ತೆ. ನಿಮ್ಮ ಬಾಡಿನ ನೀವು ಫೋಟೋ ಮಾಡಿಸಿದ್ರೆ ನಿಮ್ಮ ಕ್ಲಿಯರ್ ಫೋಟೋಗ್ರಫಿನ ನೀವು ನೋಡ್ಬೋದು. ಆ ರೀತಿ ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಈಗ ವಿತ್ ಫೋಟೋ ಸಮೇತ ನೀವು ಪ್ರೂವ್ ಮಾಡ್ಕೋಬೋದು. ಎಲ್ಲ ಕಡೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಕ್ರಿಲಿಯನ್ ಫೋಟೋಗ್ರಫಿ ಅಂತ ಹೊಡೆದ್ರೆ ನಿಮ್ಮ ಕ್ರಿಲಿಯನ್ ಫೋಟೋಗ್ರಫಿನ ನೀವು ನೋಡ್ಬೋದಾಗಿರುತ್ತೆ. ಹಾಗಾಗಿ ನಿಮ್ಮ ಸುತ್ತ ಇರೋದು ಏನಿದೆ ಇದನ್ನು ಹಾರ ಅಂತ ಕರೀತಾರೆ. ಸೋಲ್, ಪ್ರಭಾವಲಯ ಅಂತ ಕರೀತಾರೆ. ಪ್ರತಿಯೊಬ್ಬರಿಗೂ ಇವತ್ತೇ ತಿಳ್ಕೊಳ್ಳಿ, 2 ದೇಹ ಇರೋದು. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಇವೆರಡನ್ನೂ ಲಿಂಕ್ ಮಾಡಿರೋದೇ ಎನರ್ಜಿ ಪಾಯಿಂಟ್ಸ್ ಅಂದರೆ ಶಕ್ತಿ ಕೇಂದ್ರಗಳು. ಶಕ್ತಿ ಕೇಂದ್ರಗಳನ್ನ ನಾವೆಲ್ಲ ಚಕ್ರಗಳು ಅಂತ ಕರೀತಾರೆ. ಚಕ್ರಗಳು ಹೇಗಿರ್ತಾವಪ್ಪ ಮನುಷ್ಯನಲ್ಲಿ ಅಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಇರ್ತವೆ. ಇವನ್ನ ನಾವು ಚಕ್ರಗಳು ಅಂತ ಕರಿತೀವಿ. ಇವು ನಮ್ಮ ದೇಹ ಮತ್ತು ಸೂಕ್ಷ್ಮ ಶರೀರ ಎರಡನ್ನೂ ಲಿಂಕ್ ಮಾಡಿರ್ತವೆ. ಅದ್ರ ಜೊತೆಗೆ ಇವೆಲ್ಲ ರಿಲೇಟೆಡ್ ವಿತ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್. ನಮ್ಮಲ್ಲಿ ಆರ್ಗನ್ಸು ಮತ್ತು ಟಿಶ್ಯೂಸ್ಗೆ ಇವೆಲ್ಲ ಕನೆಕ್ಟ್ ಆಗಿರ್ತವೆ. ಹಾಗಾಗಿ ನಮ್ಮಲ್ಲಿ ಈ ಥರ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಚಕ್ರಗಳೂ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ನೀವೆಲ್ಲ ತಿಳ್ಕೊಂಡ್ರಿ ಆತ್ಮ ಬಂದು ದೇಹದ ಹೊರಗಡೆ ಇರುತ್ತೆ ಅಂತ. ಆತ್ಮಕ್ಕೆ 3 ಕಡೆಯಿಂದ ಕರ್ಮ ಬರುತ್ತೆ. ಒಂದು ಪಾಸ್ಟ್ ಲೈಫ್ ಕರ್ಮ, ಇನ್ನೊಂದು ಹೆರಿಟರಿ ಕರ್ಮ, ಇನ್ನೊಂದು ದಿಸ್ ಲೈಫ್ ಕರ್ಮ. ಈ 3 ಕರ್ಮಗಳು ನಮ್ಮ ಫಿಸಿಕಲ್ ಬಾಡಿನಲ್ಲಿರಲ್ಲ, ನಮ್ಮ ಸೂಕ್ಷ್ಮ ಶರೀರದಲ್ಲಿರ್ತವೆ. ಸೂಕ್ಷ್ಮ ಶರೀರದಲ್ಲಿ ಅದು ಸುತ್ತಾ ಇರ್ತವೆ. ಹಾಗಾಗಿ ನಮ್ಮ 3 ಕರ್ಮಗಳು ಸುತ್ತಾ ಇರ್ತವೆ. ಅದು ನಮಗೆ ಯಾವಾಗ ಗ್ರಹಗತಿ ಸರಿ ಇರಲ್ಲ, ಯಾವಾಗ ದಶಾಭುಕ್ತಿ ಸರಿ ಇರಲ್ಲ, ಆಗ ಫಿಸಿಕಲ್ ಬಾಡಿಗೆ ಬಂದು ತೊಂದರೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಸೋಲ್ನ ಸ್ಟ್ರಾಂಗಾಗಿ ಇಟ್ಕೋಬೇಕು. ಸೋಲ್ ಪವರ್ ಸ್ಟ್ರಾಂಗ್ ಆಗಿತ್ತು ಅಂದರೆ ನಮ್ಮ ಫಿಸಿಕಲ್ ಬಾಡಿ ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ನಮ್ಮ ಆತ್ಮಶಕ್ತಿನ ವೃದ್ಧಿ ಮಾಡ್ಕೋಬೇಕು. ಹಾಗಾಗಿ 3 ಕಡೆಯಿಂದ ಕರ್ಮನೂ ಬಂದು ನಮ್ಮ ದೇಹದ ಹೊರಗಡೆ ಸುತ್ತಾ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಡೆತ್ ಆಗ್ತಾನೆ. ಡೆತ್ ಆದಾಗ ಉಣ್ಣೋದು ಬರೀ ಬಾಡಿ ಮಾತ್ರ. ಏಕೆಂದರೆ ಆತ್ಮಕ್ಕೆ ಸಾವಿಲ್ಲ, ದೇಹ ಮಾತ್ರ ಹೋಗ್ತಾ ಇರುತ್ತೆ, ದೇಹ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಡೆತ್ ಆದಾಗ ದೇಹ ಮಾತ್ರ ಉಂಟಾಗ ಆತ್ಮ ಇಟ್ ಎಗೇನ್ ಗೋ ಟು ಅನದರ್ ಬಾಡಿ ಆ್ಯಂಡ್ ರೀಬರ್ತ್ ಇಟ್. ಹಾಗಾಗಿ ನೀವು ಯಾವಾಗಲೂ ನೀವು ದೇಹಕ್ಕೋಸ್ಕರ ದುಡಿಬಾರ್ದು, ನೀವು ಆತ್ಮಕ್ಕೋಸ್ಕರ ದುಡಿಬೇಕು, ಆತ್ಮಕ್ಕೋಸ್ಕರ ಕೆಲಸ ಮಾಡಬೇಕು. ನಾವು ಯಾವಾಗ ಆತ್ಮಕ್ಕೋಸ್ಕರ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡ್ತೀವಿ ಆಗ ಫಲನ ಭಗವಂತ ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನಾವು ಆತ್ಮದ ಬಗ್ಗೆನೇ ನಾವು ಹೆಚ್ಚಿನ ಗಮನ ಕೊಟ್ಟು ಆತ್ಮದ ಬಗ್ಗೆನೇ ವೃದ್ಧಿ ಮಾಡ್ಕೊಳೋದು, ಆತ್ಮಶಕ್ತಿ ವೃದ್ಧಿ ಮಾಡ್ಕೊಳೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಹಾಗಾಗಿ ಈಗ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳಿದೆ, ಶಕ್ತಿ ಕೇಂದ್ರಗಳು ಅಂತ. ಆ ಶಕ್ತಿ ಕೇಂದ್ರಗಳನ್ನ ನಾವು ಜಾಗೃತಗೊಳಿಸ್ಕೊಂಡು ಕರೆಕ್ಟಾಗಿ ಯೂನಿವರ್ಸಿಂದ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡಿದ್ರೆ ನಾವು ಆತ್ಮಶಕ್ತಿನ ವೃದ್ಧಿ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.